ಇಲಾಖೆಗಳು ಕೂಡ ಅನ್ವಯಿಸಬೇಕು ಅನ್ನೋದು ಸಾರ್ವಜನಿಕವಾಗಿ ಕೇಳಬರ್ತದೆ. ನಾನು ಮುಖ್ಯಮಂತ್ರಿಗಳಿಗೆ ಹೇಳಿದ್ದೇನೆ, ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸಣ್ಣ ಮಾಡಬೇಡಿ, ತಾರತಮ್ಯ ಆಗುತ್ತೆ. ನೀವು ಒಂದು ಕೋಮನ್ ಮಾತ್ರ ಓಲೈಸುವ ರಾಜಕಾರಣ ಅದು ಉಳಿದವ್ರಿಗೆ ಮಾಡುವ ಅನ್ಯಾಯ ಆಗುತ್ತೆ. ಇದನ್ನು ಯಾರೂ ಕೂಡ ಸಮರ್ಥನೆ ಮಾಡೋದಿಲ್ಲ. ನಿಮಗೆ ಮತ ಹಾಕಿರೋರು ಬರೀ ಅವ್ರು ಮಾತ್ರ ಅಂತಂದರೆ ಅದು ಸಂವಿಧಾನ ವಿರೋಧಿ ಆಗುತ್ತೆ. ಅವ್ರಿಗೆ ಮಾತ್ರ ಬಡ್ಡಿಮಾನ ಮಾಡೋದು, ಉಳಿದವ್ರಿಗೆ ಬಡ್ಡಿಮಾನ ಮಾಡದೇ ಇರೋದು ಅಂತಂದರೆ ಸಂವಿಧಾನವನ್ನು ಪಾಲಿಸುವವರು ನಡೆದುಕೊಳ್ತಕ್ಕಂಥ ಲಕ್ಷಣ ಅಲ್ಲ, ನ್ಯಾಯವನ್ನು ಪರಿಪಾಲನೆ ಮಾಡೋರು ನಡೆದುಕೊಳ್ತಕ್ಕಂಥ ಲಕ್ಷಣ ಅಲ್ಲ. ಹಾಗಾಗಿ ನೀವೇನು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಮಾಡ್ತಾಯಿದ್ರಿ, ಅಕ್ಷಮ್ಯ ಅಪರಾಧ. ತಕ್ಷಣ ನೀವು ಎಲ್ಲ ನಿಗಮಗಳ ಬಡವರು ತೆಗೆದುಕೊಂಡಿರ್ತಕ್ಕಂಥ ಸಾಲದ ಬಡ್ಡಿಮಾನ ಮಾಡಿ, ಇಲ್ಲ ಯಾರಿಗೂ ಮಾಡಬೇಡಿ. ಒಬ್ರಿಗೆ ಮಾತ್ರ ಮಾಡ್ತೀರಿ, ಇನ್ನೊಬ್ರಿಗೆ ಮಾಡಲ್ಲ ಅಂತಂದರೆ ಇದು ಅನ್ಯಾಯ ಮಾಡ್ದಂಗೆ ಆಗುತ್ತೆ, ಈ ಸಂವಿಧಾನ ವಿರೋಧಿ ಆಗುತ್ತೆ. ಅಲ್ಲ, ತೇಜಸ್ವಿ ಸೂರ್ಯರವರು ಜನರ ಪರವಾಗಿ ಧ್ವನಿ ಎತ್ತಿದ್ದಾರೆ. ಅವ್ರನ್ನ ಬಂಧಿಸೋದ್ರ ಮೂಲಕ ನಾವು ಜನವಿರೋಧಿ ಅನ್ನುವಂಥ ಭಾವನೆಯನ್ನು ಈ ಸರ್ಕಾರ ತೋರಿಸಿದೆ. ಈ ತಾನಾಶಾಹಿ, ಈ ಸರ್ವಾಧಿಕಾರಿ ನೀತಿ ಪ್ರಜಾಪ್ರಭುತ್ವದಲ್ಲಿ ಭಾಳ ದಿನ ನಡೆಯಲ್ಲ. ತೇಜಸ್ವಿ ಸೂರ್ಯ ಅವರು ಒಬ್ಬರು ಸಂಸದರು, 2ನೇ ಬಾರಿಗೆ ಸಂಸದರು. ಅದರ ಜೊತೆಗೆ ಅವರು ರಾಷ್ಟ್ರೀಯ ಯುವ ಮೋರ್ಚಾದ, ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾದ ಅಧ್ಯಕ್ಷರು. ಅವರನ್ನು ಬಂಧಿಸೋದ್ರ ಮೂಲಕ ನೀವು ಜನವಿರೋಧಿಯಾಗಿ ವರ್ತನೆ ಮಾಡಿದ್ದೀರಿ. ಇಲಾಖೆಗಳು ಕೂಡ ಅನ್ವಯಿಸಬೇಕು ಅನ್ನೋದು ಸಾರ್ವಜನಿಕವಾಗಿ ಕೇಳಬರ್ತದೆ. ನಾನು ಮುಖ್ಯಮಂತ್ರಿಗಳಿಗೆ ಹೇಳಿದ್ದೇನೆ, ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸಣ್ಣ ಮಾಡಬೇಡಿ, ತಾರತಮ್ಯ ಆಗುತ್ತೆ. ನೀವು ಒಂದು ಕೋಮನ್ ಮಾತ್ರ ಓಲೈಸುವ ರಾಜಕಾರಣ ಅದು ಉಳಿದವ್ರಿಗೆ ಮಾಡುವ ಅನ್ಯಾಯ ಆಗುತ್ತೆ. ಇದನ್ನು ಯಾರೂ ಕೂಡ ಸಮರ್ಥನೆ ಮಾಡೋದಿಲ್ಲ. ನಿಮಗೆ ಮತ ಹಾಕಿರೋರು ಬರೀ ಅವ್ರು ಮಾತ್ರ ಅಂತಂದರೆ ಅದು ಸಂವಿಧಾನ ವಿರೋಧಿ ಆಗುತ್ತೆ. ಅವ್ರಿಗೆ ಮಾತ್ರ ಬಡ್ಡಿಮಾನ ಮಾಡೋದು, ಉಳಿದವ್ರಿಗೆ ಬಡ್ಡಿಮಾನ ಮಾಡದೇ ಇರೋದು ಅಂತಂದರೆ ಸಂವಿಧಾನವನ್ನು ಪಾಲಿಸುವವರು ನಡೆದುಕೊಳ್ತಕ್ಕಂಥ ಲಕ್ಷಣ ಅಲ್ಲ, ನ್ಯಾಯವನ್ನು ಪರಿಪಾಲನೆ ಮಾಡೋರು ನಡೆದುಕೊಳ್ತಕ್ಕಂಥ ಲಕ್ಷಣ ಅಲ್ಲ. ಹಾಗಾಗಿ ನೀವೇನು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಮಾಡ್ತಾಯಿದ್ರಿ, ಅಕ್ಷಮ್ಯ ಅಪರಾಧ. ತಕ್ಷಣ ನೀವು ಎಲ್ಲ ನಿಗಮಗಳ ಬಡವರು ತೆಗೆದುಕೊಂಡಿರ್ತಕ್ಕಂಥ ಸಾಲದ ಬಡ್ಡಿಮಾನ ಮಾಡಿ, ಇಲ್ಲ ಯಾರಿಗೂ ಮಾಡಬೇಡಿ. ಒಬ್ರಿಗೆ ಮಾತ್ರ ಮಾಡ್ತೀರಿ, ಇನ್ನೊಬ್ರಿಗೆ ಮಾಡಲ್ಲ ಅಂತಂದರೆ ಇದು ಅನ್ಯಾಯ ಮಾಡ್ದಂಗೆ ಆಗುತ್ತೆ, ಈ ಸಂವಿಧಾನ ವಿರೋಧಿ ಆಗುತ್ತೆ. ಅಲ್ಲ, ತೇಜಸ್ವಿ ಸೂರ್ಯರವರು ಜನರ ಪರವಾಗಿ ಧ್ವನಿ ಎತ್ತಿದ್ದಾರೆ. ಅವ್ರನ್ನ ಬಂಧಿಸೋದ್ರ ಮೂಲಕ ನಾವು ಜನವಿರೋಧಿ ಅನ್ನುವಂಥ ಭಾವನೆಯನ್ನು ಈ ಸರ್ಕಾರ ತೋರಿಸಿದೆ. ಈ ತಾನಾಶಾಹಿ, ಈ ಸರ್ವಾಧಿಕಾರಿ ನೀತಿ ಪ್ರಜಾಪ್ರಭುತ್ವದಲ್ಲಿ ಭಾಳ ದಿನ ನಡೆಯಲ್ಲ. ತೇಜಸ್ವಿ ಸೂರ್ಯ ಅವರು ಒಬ್ಬರು ಸಂಸದರು, 2ನೇ ಬಾರಿಗೆ ಸಂಸದರು. ಅದರ ಜೊತೆಗೆ ಅವರು ರಾಷ್ಟ್ರೀಯ ಯುವ ಮೋರ್ಚಾದ, ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾದ ಅಧ್ಯಕ್ಷರು. ಅವರನ್ನು ಬಂಧಿಸೋದ್ರ ಮೂಲಕ ನೀವು ಜನವಿರೋಧಿಯಾಗಿ ವರ್ತನೆ ಮಾಡಿದ್ದೀರಿ.